ಅಂದ್ರೆ ಇದೆಲ್ಲವೂ ಕೂಡ ಡಿಮ್ಯಾಂಡ್ ಇರುವಂತಹ ಪ್ರಾಡಕ್ಟ್ಸ್ ಗಳು, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಗಳು, ಪೇಪರ್ ಪ್ಲೇಟ್ ಆಗಿರ್ಬೋದು, ಡಿಸ್ಪೋಸಬಲ್ ಪ್ರಾಡಕ್ಟ್ಸ್, ಮತ್ತೆ ಅಡಿಕೆ ತಟ್ಟೆ ಆಗಿರ್ಬೋದು, ಬೌಲ್ಗಳಾಗಿರ್ಬೋದು. ಬೌಲ್ಗಳು ನೋಡಿ ಈ ತರ ಇರುತ್ತೆ. ನಿಮ್ಗೆ ಏನಾದ್ರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ತಗೋಬಹುದು. ಈ ತರ ಇರುತ್ತೆ, ಈ ತರ ಬರುತ್ತೆ ಬೌಲ್ಗಳು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತೀರಾ PVK ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್. ನಾನು ನಿಮ್ಮ ಚೈತ್ರ. ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಜೂನ್ 20th 2023. ಸೊ ಏನಪ್ಪ ಈ ವಾಯ್ಸ್ ಹೀಗಾಗಿದೆ ಅಂತ ನಿಮ್ಮೆಲ್ಲ ಅನ್ಕೋತಾ ಇರ್ಬೋದು. ಸ್ನೇಹಿತರೆ, ಒಂದು 1 ವೀಕಿಂದ ನನಗೆ ತುಂಬಾ ಕೋಲ್ಡ್, ಶೀತ ಆಗಿದೆ ಅರೌಂಡ್ 4-5 ಡೇಸ್ ಇಂದ. ಸೊ ಅದೆಲ್ಲ ಬಿಡಿ, ಇರುತ್ತೆ ಹೋಗುತ್ತೆ. ಸೊ ಈಗ ವಿಷಯಕ್ಕೆ ಬರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಬುಕ್ ಹಿಡ್ಕೊಂಡು ಕೂತಿದ್ದೀನಿ. ಇದು ಆಕ್ಚುಲಿ ಅಟೆಂಡೆನ್ಸ್ ಬುಕ್ಕು. ಸೊ ಮೆಷಿನ್ದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ನಾನು ಹೊಸದಾಗಿ ಒಂದು ಹುಡುಗಿನ ಕೆಲ್ಸಕ್ಕೆ ತೊಗೊಂಡಿದ್ದೀನಿ. ಸೊ ಯಾಕಂದ್ರೆ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ಕೋತಾ ಇದ್ದೆ. ಅಲ್ಗೋ ಬೆಂಗಳೂರಿಗೆ 1-2 ಸತಿ ಕೊರಿಯರ್ ಕೂಡ ಮಾಡಿದ್ದೆ. ಸೊ ಅದನ್ನು ಕೂಡ ನಿಮಗೆ ಹೇಳಿದ್ದೀನಿ. ಸೊ ಅದಾದ್ಮೇಲೆ ನಾನು ಯೋಚನೆ ಮಾಡಿದೆ, ಇಲ್ಲ ಒಂದು ಕೆಲಸಕ್ಕೆ ಯಾರಾದ್ರೂ ತಗೊಳ್ಬೇಕು ಅಂತ ಯೋಚನೆ ಮಾಡಿ. ಯಾಕಂದ್ರೆ ಸ್ವಲ್ಪ ಪ್ರೊಡಕ್ಷನ್ ಕೂಡ ಬೇಗ ಆಗುತ್ತೆ, ಮತ್ತೆ ನನಗೂ ಕೂಡ ಈಸಿ ಆಗುತ್ತೆ. ಎಲ್ಲವೂ ಕೂಡ ಎಲ್ಲ ಕೆಲಸನೂ ಕೂಡ ನಾನೇ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಒಂದು ಕೆಲಸಕ್ಕೆ ಒಂದು ಹುಡುಗಿನ ತಗೊಂಡ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ಹುಡುಗಿನ ಕೆಲಸಕ್ಕೆ ತಗೊಂಡಿನಿ. ಸೊ ಅದಕ್ಕಾಗೇನೆ ಈ ಒಂದು ಅಟೆಂಡೆನ್ಸ್ ಶೀಟ್ ಅನ್ನ ರೆಡಿ ಮಾಡಿದೆ. ಸೊ ಈ ರೀತಿ ಚೈತ್ರ PVK ಎಂಟರ್ಪ್ರೈಸಸ್ ಅಂತ ಬರ್ಕೊಂಡು, ಅಟೆಂಡೆನ್ಸ್ ಶೀಟ್ ಅಂತ ಬರ್ಕೊಂಡು ಯಾವ್ಯಾವತ್ತು ಬಂದಿರೋದು. ಸೊ ಬನ್ನಿ ಸ್ನೇಹಿತರೆ, ಸೊ ಹೇಗೆ ನಡೀತಾ ಇದೆ ಮೆಷಿನ್ ಅಲ್ಲಿ ಕೆಲಸ ಅನ್ನೋದನ್ನ ಜಸ್ಟ್ ಒಂದು ಕ್ಲಿಪ್ ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಈಗ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನಡೀತಾ ಇದೆ ಕೆಲಸ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದೆಲ್ಲವೂ ಕೂಡ ಪ್ಯಾಕ್ ಮಾಡಿ ಇಟ್ಟಿದ್ದಾಳೆ ರತ್ನ, ಹೇಳ್ಕೊಟ್ಟೆ. ಸೊ ಇವಾಗ ಅವಳೇ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆಕ್ಚುಲಿ ಒಂದೇ ಕಡೆ ರನ್ ಆಗ್ತಾ ಇದೆ, ಯಾಕಂದ್ರೆ ಇನ್ನೊಂದು ಕಡೆದು ಖಾಲಿ ಆಗಿದೆ ಆಕ್ಚುಲಿ. ಬಟ್ ಆದ್ರೂ ಕೂಡ ನಾನು ನನ್ನ ಹತ್ರ ಇದ್ದಿದ್ದಂಥದ್ದು ಹಾಕಿದ್ದೆ. ಬಟ್ ಅದಕ್ಕೆ ಸ್ವಲ್ಪ ಬೇರೆ ಹೀಟಿಂಗ್ ಬೇಕಾಗುತ್ತೆ. ಯಾಕಂದ್ರೆ ನಾನು 4 ರೋಲ್ಗಳನ್ನ ತಗೊಂಡಿದ್ದೆ ಮೊದಲಿಗೆ. ಸೊ ಲೆಫ್ಟ್ ಸೈಡ್ ನೀವೇನ್ ನೋಡ್ತಾ ಇದ್ದೀರಾ ಅದಿನ್ನೂ ಖಾಲಿ ಆಗಿಲ್ಲ, ರೈಟ್ ಸೈಡ್ ಖಾಲಿ ಆಗಿತ್ತು. ಸೊ ಖಾಲಿ ಆಗಿದ್ದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ಆಕ್ಚುಲಿ ಗುಜ್ರಿ ಅವ್ರ ಹತ್ರ ಇಲ್ಲೇನೆ ಹತ್ರದಲ್ಲಿ ಗುಜ್ರಿ ಒಬ್ರು ಸಿಕ್ಕಿದ್ರು. ಅವರು 1-2 ಕೊಟ್ಟಿದ್ರು ರೋಲು. ಸೊ ಇದೊಂದು, ಮತ್ತೆ ನಾನು ಏನು ರೈಟ್ ಸೈಡ್ ಒಂದು ಸ್ವಲ್ಪ ಹಾಕಿಲ್ಲ, ನಿಮ್ಗೆ ಕಾಣಲಿಲ್ಲ, ಅದು ಕೂಡ ನಿನ್ನೆ ಹಾಕಿದೆ ನಾನು. ಅಲ್ಲಿ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಒಂದು ರೋಲ್ ಹಾಕಿದ್ದೀನಿ ಇದು. ಸೊ ಬಟ್ ಅದು ಈ ಹೀಟಿಂಗ್ಗೆ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಬೇರೆ ಹೀಟಿಂಗ್ ಬೇಕಂತ ಕಾಣುತ್ತೆ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ 4 ರೋಲ್ ತಗೊಂಡಿದ್ದೆ ಅಂದಲ್ಲ, ಅದರಲ್ಲಿ 1 ಓಡ್ತಾ ಇದೆ, 1 ಖಾಲಿ ಆಗಿತ್ತು. ಇನ್ನು 2 ಎಲ್ಲಿ ಇದೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ಸೇರ್ಕೊಂಡ್ಬಿಟ್ಟಿದೆ ನೋಡಿ. ಇಲ್ಲಿ ಏನ್ ನೀವು ನೋಡ್ತಿದ್ದೀರಾ, ಇದಿಷ್ಟು ಅರೆಕಾ ಪ್ಲೇಟ್ ಇದ್ರ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ ಈ 2 ರೋಲ್ಗಳು. ಸೊ ಅದು ತೆಗಿಯೋಕ್ ಆಗೋದಿಲ್ಲ. ಹಾಗಾಗಿ ನಾನು ಗುಜ್ರಿ ಹತ್ರ ತಗೊಂಡಿದ್ದನ್ನ ಯೂಸ್ ಮಾಡೋಣ ಅನ್ಕೊಂಡೆ. ಬಟ್ ಇದಕ್ಕೆ ಬೇರೆ ಹೀಟಿಂಗ್ ಬೇಕಾಗುತ್ತೆ ಅನ್ಸುತ್ತೆ, ಅದು ಸರಿ ಬರ್ಲಿಲ್ಲ. ಹಾಗಾಗಿ ಈ ತರ ಇದೆ ನೋಡಿ ಸ್ನೇಹಿತರೆ. ಸೊ ಇದಿಷ್ಟು ನಾವು ಕೆಲವೊಂದು ಯೂಸ್ ಮಾಡ್ಬೋದು, ಇದೆಲ್ಲ ತೆಕ್ಕೋಬಹುದು. ಬಟ್ ಒಂದು 3-4 ಮೂಟೆಗಳು ಇವಾಗ ಮಾಡ್ಬೋದು. ಬಟ್ ಅದಾದ್ಮೇಲೆ ನಾವೆಲ್ಲವೂ ಕೂಡ ಇದನ್ನ ತೆಗೆದು ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈ ಅಡಿಕೆ ತಟ್ಟೆ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ ಇದೆಲ್ಲವೂ ಕೂಡ ರಾ ಮೆಟೀರಿಯಲ್ಸ್. ಸೊ ಹಾಗಾಗಿ ಈ ಅಡಿಕೆ ತಟ್ಟೆದೂ ಕೂಡ ಮೌಲ್ಡ್ಗಳು ತರಿಸಿದ್ದೆ ನಾನು, 2-3 ಮೌಲ್ಡ್ಗಳು. ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಇಲ್ಲಿ ಪ್ಯಾಕ್ ಆಗಿದೆ, ಇನ್ನೊಂದು ಕೂಡ ಇಲ್ಲಿ ಪ್ಯಾಕ್ ಆಗಿದೆ, ಇನ್ನೊಂದು ಮೌಲ್ಡು ಇಲ್ಲಿದೆ ಕಾಣ್ತಾ ಇರ್ಬೋದು ನಿಮಗೆ. ಬಟ್ ಈ ಎಲ್ಲ ಮೌಲ್ಡು ಈ ಹೈಟ್ಗೆ ಸೆಟ್ ಆಗೋದಿಲ್ಲ. ಅದಕ್ಕೆ ಇದನ್ನ ಆಲ್ಟ್ರೇಷನ್ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ನನಗೆ ಬೆಂಗಳೂರಲ್ಲಿ ಸಿಕ್ಕಿರೋಂಥವ್ರು, ನಿಮಗೆ ಕಳೆದ ವಿಡಿಯೋನಲ್ಲೂ ಕೂಡ ಅವ್ರನ್ನ ಪರಿಚಯ ಮಾಡಿಸಿದ್ದೆ. ಸೊ ನಮ್ಮ ರತ್ನ ಬಂದು ಇವತ್ತು 4th ಡೇ. ಸ್ನೇಹಿತರೆ, ಬನ್ನಿ ನಮ್ಮ ರತ್ನನ ಮಾತಾಡ್ಸೋಣ. ರತ್ನ, ಹಾಯ್, ಹೇಗನ್ಸ್ತಾ ಇದೆ ಪುಟಿ? ಕಷ್ಟ ಮಾಡಿದೆ, ಈಗ ತುಂಬಾ ಈಸಿ ಆಗಿದೆ. ಈಸಿ ಅನ್ಸ್ತಾ ಇದೆಯಾ? ಸೂಪರ್ ಸೂಪರ್. ಫಸ್ಟ್ ಭಯ ಇತ್ತ ನಿಂಗೆ? ನಾನು ಬರ್ತಾ ಇಲ್ಲ ಅಂತ ಮಾಡಿದೆ, ತುಂಬಾ ಹೇಗೆ ಕಲ್ತು ಇವೆಲ್ಲ? ಎಲ್ಲ ನೀವು ಹೇಗೆ ಕೊಟ್ಟೆ ಅದನ್ನ ಅದು ನೋಡಿ ಕಲ್ತಿದ್ದು.
ಸೂಪರ್ ಸೂಪರ್ ಸೂಪರ್. ನಾನು ಹೇಳ್ಕೊಟ್ಟಿದ್ ಸುಲಭ ಆಯ್ತಾ ನಿಮ್ಗೆ? ಸೂಪರ್ ಸೂಪರ್. ಖುಷಿ ಆಗುತ್ತಾ ಮಾಡೋದಕ್ಕೆ? ಸೂಪರ್ ಸೂಪರ್ ಸೂಪರ್. ಸೊ ನೀನ್ ಎಷ್ಟು ದಿವಸದಿಂದ ಬರ್ತಾ ಇದೀಯಾ? ನಾನು 4 ದಿನ ಆಯ್ತು. ಇವತ್ 4ನೇ ದಿನ ಅಲ್ವಾ? ಸೂಪರ್ ಸೂಪರ್. ಇದೇ ತರ ಮಾಡ್ತಾರೆ, ಎಲ್ಲ ಒಳ್ಳೇದಾಗ್ಲಿ ನಿಂಗೆ. ಇನ್ನು ಚೆನ್ನಾಗಿ ಕಲಿ ಆಯ್ತಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಎಸ್ ಸ್ನೇಹಿತರೆ, ನೋಡಿ ಎಷ್ಟು ಖುಷಿನಲ್ಲಿ ಮಾಡ್ತಾ ಇದ್ದಾಳೆ ರತ್ನ. ಎಲ್ಲ ಕೆಲಸ ಕಲ್ತ್ಕೊಂಡು ಮಾಡ್ತಾ ಇದ್ದಾಳೆ. ಸೊ ವೇಸ್ಟೇಜ್ ಎಲ್ಲ ಒಂದು ಕವರ್ಗೆ ಹಾಕೋತಾಳೆ ನೋಡಿ. ಈ ತರ ವೇಸ್ಟೇಜ್ನೆಲ್ಲ ಒಂದು ಕವರ್ಗೆ ಹಾಕಿ ಇಡಿಸ್ಬಿಡ್ತೀನಿ. ಆಕ್ಚುಲಿ ಇದು ತುಂಬಾನೇ ವೇಸ್ಟೇಜ್ ಬರ್ತಾ ಇತ್ತು, ನನಗಂತೂ ಬೇಜಾರಾಗೋಯ್ತು. ಇದು ತುಂಬಾ ವೇಸ್ಟೇಜ್ ಬರ್ತಾ ಇತ್ತು. ನಾನು ಹಿಂಗೆ ಮಾಡೋದು ಬಿಟ್ಟು ಸ್ವಲ್ಪ ನಾನು ಕ್ಲಾಸ್ಗೆ ಹೋಗ್ಬಿಟ್ಟಿದ್ದೆ. ಅಷ್ಟರಲ್ಲಿ ಬರೋಷ್ಟರಲ್ಲಿ ಸುಮಾರು ಆಗೋಗಿತ್ತು. ಆಮೇಲೆ ಮತ್ತೆ ನಾನು ಈಗ ವೇಸ್ಟೇಜ್ ಕಮ್ಮಿ ಬರೋ ಥರ ಸೆಟ್ ಮಾಡಿದೆ ಮಿಷಿನನ್ನು. ಸೊ ಅದನ್ನು ಕೂಡ ನಾನು ಕಂಪ್ನಿ ಹತ್ರ ಕೇಳಿ ಹೇಗೆ ಸೆಟ್ ಮಾಡೋದು ಅಂತೆಲ್ಲ ವಿಡಿಯೋ ಕಾಲ್ ಮಾಡಿ ಈ ಥರ ಇವಾಗ ಕಮ್ಮಿ ವೇಸ್ಟೇಜ್ ಬರ್ತಾ ಇದೆ. ಸೊ ಈ ಥರ ಇದೆ ಸ್ನೇಹಿತರೆ. ಸೊ ಆಗಿರೋಂಥದ್ದನ್ನ ತೋರಿಸ್ತೀನಿ ಬನ್ನಿ, ಪ್ರೊಡಕ್ಷನ್ ಆಗಿರೋಂಥದ್ದನ್ನ. ಸೊ ನೋಡಿ, ಇದಿಷ್ಟು ಪ್ರೊಡಕ್ಷನ್ ರತ್ನ ಬಂದಾಗ್ಲಿಂದ ಸ್ವಲ್ಪ ಇದಿಷ್ಟು ಪ್ರೊಡಕ್ಷನ್ ಆಗಿದೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಪೇಪರ್ ಪ್ಲೇಟ್ಗಳೆಲ್ಲ. ನಾನು ಒಬ್ಳೆ ಮಾಡಿದಂಥದ್ದೆಲ್ಲ ಬೆಂಗಳೂರಿಗೆ ಕಳಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೇಪರ್ ಪ್ಲೇಟ್ಗಳೆಲ್ಲ, ಬೌಲ್ಗಳು. ಸೊ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೌಲ್ಗಳು ನೋಡಿ ಈ ತರ ಇರುತ್ತೆ. ಬೌಲ್ಗಳು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೌಲ್ಗಳು ಮತ್ತೆ ಇದು ಪೇಪರ್ ಪ್ಲೇಟು ಪೇಪರ್ ಪ್ಲೇಟ್ಗಳು, ಬೌಲ್ಗಳು ಒಳ್ಳೆ ಕ್ವಾಲಿಟಿನಲ್ಲಿ ಸಿಕ್ಕತ್ತೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಅಂತ ಅಂದ್ರೆ ನೀವು ಇದನ್ನ ತಗೊಳ್ಬೋದು. ಸೊ ನನ್ನ ನಂಬರ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ ಮಾಡಿ. ಸೊ ಬೌಲ್ಗಳು ನೋಡಿ ಈ ತರ ಇರುತ್ತೆ. ನಿಮ್ಗೆ ಏನಾದ್ರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ತಗೋಬಹುದು. ಈ ತರ ಇರುತ್ತೆ. ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಈ ತರ ಬರುತ್ತೆ ಬೌಲ್ಗಳು. ಸೊ ಒಂದು ಪ್ಯಾಕೆಟ್ ಅಲ್ಲಿ ನಿಮ್ಗೆ 3 ಬರುತ್ತೆ ಆಯ್ತಾ. ಸೊ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಆ ಸೈಡದ್ದು ನಾನು ಇದೆಲ್ಲ ತೆಗೆದುಬಿಟ್ಟಿದ್ದೀನಿ, ವೈರಿಂಗ್ ಎಲ್ಲ. ಹಾಗಾಗಿ ಏನು ಅದು ಹೀಟ್ ಆಗಿಲ್ಲ, ಬರೀ ಈ ಸೈಡ್ ಮಾತ್ರ ಹೀಟ್ ಆಗಿದೆ. ಲೆಫ್ಟ್ ಸೈಡ್ ಮಾತ್ರ ಹೀಟ್ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಸೊ ಈ ರೀತಿ ನಾನು ಪ್ರೊಡಕ್ಷನ್ ಅನ್ನ ಶುರು ಮಾಡಿದ್ದೀನಿ. ಸೊ ರತ್ನ ಕೂಡ ತುಂಬಾ ಖುಷಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಒಳ್ಳೆ ಒಂದು ಎಂಪ್ಲಾಯಿ, ನಾನು ಕೆಲಸದವರು ಅನ್ನೋದಕ್ಕಿಂತ ಒಂದು ಒಳ್ಳೆ ಎಂಪ್ಲಾಯಿ ಅಂತ ಟ್ರೀಟ್ ಮಾಡ್ತೀನಿ. ಅಂದ್ರೆ ನಮ್ಮ ಫ್ಯಾಮಿಲಿ ತರನೇ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ತಿಂಡಿ ಊಟ ಎಲ್ಲ ಇಲ್ಲೇ ಕೊಡ್ತಾ ಇದೀನಿ. ಮತ್ತೆ ಏನಂತಂದ್ರೆ ಒಳ್ಳೆ ರೀತಿ ಟ್ರೈನಿಂಗ್ ಕೊಟ್ಬಿಟ್ಟು ಅವಳನ್ನ ಒಂದು ಟ್ರೈನ್ ಅಪ್ ಮಾಡ್ಬೇಕು, ಒಳ್ಳೆ ರೀತಿ ಅವ್ಳ ಕೆಲಸ ಕಲೀಲಿ ಅಂತ ಅಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾ ಇದೀನಿ. ಸೊ ನನಗೂ ಕೂಡ ಸುಲಭ ಆಗುತ್ತೆ. ಹೋಗ್ತಾ ಕೆಲಸಗಳು ಜಾಸ್ತಿ ಇರುತ್ತೆ. ಇವಾಗ ಏನಂತಂದ್ರೆ ಆರ್ಡರ್ಸ್ ಎಲ್ಲ ಇವಾಗ ನಾನು ಆರ್ಡರ್ಸ್ ತಗೊಳ್ಬೇಕು ಎಲ್ಲ ಕಡೆ. ಹಾಗಾಗಿ ಹೋಗ್ತಾ ಆರ್ಡರ್ಗಳು ಜಾಸ್ತಿ ಆಗ್ತಿದೆ, ಎಲ್ಲ ಕೆಲಸ ಜಾಸ್ತಿ ಆಗುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಡಿಮ್ಯಾಂಡ್ ಇರುವಂತಹ ಪ್ರಾಡಕ್ಟ್ಸ್ಗಳು, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ಗಳು, ಪೇಪರ್ ಪ್ಲೇಟ್ ಆಗಿರ್ಬೋದು, ಮತ್ತೆ ಡಿಸ್ಪೋಸಬಲ್ ಪ್ರಾಡಕ್ಟ್ಸ್, ಮತ್ತೆ ಅಡಿಕೆ ತಟ್ಟೆ ಆಗಿರ್ಬೋದು, ಬೌಲ್ಗಳಾಗಿರ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಉಡುಪಿನಲ್ಲಿ ಹೋಲ್ಸೇಲ್ ಪ್ರೈಸ್ಗೆ ಅಡಿಕೆ ತಟ್ಟೆ ಮತ್ತೆ ಪೇಪರ್ ಪ್ಲೇಟ್ಗಳು ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಇದರ ವಿಡಿಯೋಗಳನ್ನ ನೋಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ವಿಡಿಯೋಗಳಿದೆ, ಪೆಂಡಿಂಗ್ ಇದೆ, ಹಾಕಕ್ಕಾಗ್ತಿಲ್ಲ ಸ್ನೇಹಿತರೆ. ದಯವಿಟ್ಟು ಬೇಜಾರಾಗಬೇಡಿ. ಸುಮಾರು ಕೆಲಸಗಳಿರೋದ್ರಿಂದ ವಿಡಿಯೋಗಳನ್ನ ಹಾಕೋಕೆ ಸಾಧ್ಯ ಆಗ್ತಾ ಇಲ್ಲ. ಬಿಡುವು ಮಾಡ್ಕೊಂಡು ಆದಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಕೂಡ ಒಂದು ಕಲಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಕೂಡ ಕಲಿತಾ ಇದ್ದೀನಿ ನಾನು ಕೂಡ. ಮತ್ತೆ ಇದ್ರ ಜೊತೆಗೆ ಒಂದು ಬಿಸ್ನೆಸ್ ಅನ್ನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಆಸೆ ಇಟ್ಕೊಂಡು ನೋಡೋಣ. ಆ ಭಗವಂತ ಕೈ ಹಿಡಬೇಕು, ಜೊತೆಗೆ ಪರಿಶ್ರಮ ಇರಬೇಕು ನಮ್ದು ಕೂಡ. ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬಾ ಅವಶ್ಯಕತೆ ಇದೆ ನನಗೆ. ನಿಮ್ಗೂ ಯಾರಿಗಾದ್ರೂ ಏನಂದ್ರೆ ಈ ಅಡಿಕೆ ತಟ್ಟೆ, ಪೇಪರ್ ಪ್ಲೇಟ್ ಏನಾದ್ರು ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಗೆ ಬೆಸ್ಟ್ ಕ್ವಾಲಿಟಿನಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತೀನಿ. ಮತ್ತೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಹೋಲ್ಸೇಲ್ ರೇಟ್ಗೆ ನಿಮ್ಗೆ ಇಲ್ಲಿ ಸಿಕ್ಕತ್ತೆ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೂ ಕೂಡ ಬೆನಿಫಿಟ್ ಸಿಕ್ಕತ್ತೆ, ನನಗೂ ಕೂಡ ಒಂದು ಸೇಲ್ಸ್ ಆಗುತ್ತೆ. ಸೊ ಇದರ ವಿಡಿಯೋಗಳನ್ನ ನೋಡ್ತಾ ಇರಿ. ಸೊ ಮತ್ತಷ್ಟು ವಿಡಿಯೋಗಳಿಗಾಗಿ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನಾನು ಬೇರೆ ಬೇರೆ ವಿಡಿಯೋ ಆದಂತಹ ವಿಡಿಯೋಗಳನ್ನ ಹಾಕ್ತೀನಿ. ಟ್ರಾವೆಲಿಂಗ್ ವಿಡಿಯೋಸ್ ಆಗಿರ್ಬೋದು, ಕುಕಿಂಗ್, ಈ ತರ ಬೇರೆ ಬೇರೆ ನಾನು ಏನ್ ಮಾಡ್ತೀನೋ ಅದೆಲ್ಲ ಕೂಡ ಶೇರ್ ಮಾಡಿದ್ದೆ. ಸೊ ಈ ತರ ನನ್ನ ಬ್ಲಾಗ್ಸ್ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋಗಳು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ think positive, be an optimist, life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.